ಎಲ್ಲರಿಗೂ ನಮಸ್ಕಾರ ಸ್ನೇಹಿತರೆ. ನಾನು ಇವತ್ತು ನಿಮಗೆ 2027ರ ಜನಗಣತಿಯನ್ನ ಸ್ವಯಂವಾಗಿ ನಾವೇ ಯಾವ ರೀತಿ ಆನ್ಲೈನ್ಲಿ ಅಪ್ಲೋಡ್ ಮಾಡ್ಕೋಬೇಕು ಅನ್ನೋದ್ರ ಬಗ್ಗೆ ಸಂಪೂರ್ಣವಾದ ಮಾಹಿತಿನ ತಿಳಿಸ್ಕೊಡ್ತೀನಿ. ಮೊದಲಿಗೆ ಸೆನ್ಸಸ್ ಆಫ್ ಇಂಡಿಯಾ 2027 ವೆಬ್ಸೈಟ್ನಲ್ಲಿ ಸ್ಟೇಟ್ನ ಸೆಲೆಕ್ಟ್ ಮಾಡ್ಕೋಬೇಕಾಗತ್ತೆ. ನಂತರ ಕ್ಯಾಪ್ಚಾನ ಎಂಟ್ರಿ ಮಾಡಿ ವೆರಿಫೈ ಅಂಡ್ ಪ್ರೊಸೀಡಿಂಗ್ಸ್ ಆಪ್ಷನ್ ಮೇಲೆ ಕ್ಲಿಕ್ ಮಾಡ್ಕೋಬೇಕು. ನಂತರ ಈ ರೀತಿ ವೆಲ್ಕಮ್ ಮೆಸೇಜ್ ಬರುತ್ತೆ. ಓಕೆ, ಆ ನಂತರ ನೇಮ್ ಆಫ್ ದ ಹೆಡ್ ಆಫ್ ದ ಹೌಸ್ ಹೋಲ್ಡ್ ಅಂತ ಕೇಳುತ್ತೆ. ಸೊ ನೀವು ಕುಟುಂಬದ ಮುಖ್ಯಸ್ಥರ ಹೆಸರನ್ನ ಟೈಪ್ ಮಾಡಬೇಕು. ಸೊ ಮತ್ತೆ ಅದು ಎಡಿಟ್ಗೆ ಅವಕಾಶ ಇರೋದಿಲ್ಲ, ಅದರಿಂದ ನೇಮ್ನ ಕರೆಕ್ಟಾಗಿ ಎಂಟ್ರಿ ಮಾಡ್ಕೋಬೇಕಾಗುತ್ತೆ. ಸೊ ಮತ್ತೆ ಮೊಬೈಲ್ ನಂಬರ್ನು ಕೂಡ ಎಂಟ್ರಿ ಮಾಡಬೇಕು. ನಂತರ ವೆರಿಫೈ ಅಂಡ್ ಪ್ರೊಸೀಡ್ ಆಪ್ಷನ್ ಮೇಲೆ ಕ್ಲಿಕ್ ಮಾಡಬೇಕಾಗುತ್ತೆ. ಸೊ ನಂತರ ಮೊಬೈಲ್ ನಂಬರ್ಗೆ ಒಂದು OTP ಸೆಂಡ್ ಆಗುತ್ತೆ. OTPನ ಎಂಟ್ರಿ ಮಾಡಬೇಕಾಗತ್ತೆ. ಸೊ ಅದು 6 ಡಿಜಿಟ್ OTP ನಂಬರ್ ಆಗಿರುತ್ತೆ, ಅದನ್ನ ಎಂಟ್ರಿ ಮಾಡಬೇಕು. ಓಕೆ, ನಾನೀಗ OTPನ ಎಂಟ್ರಿ ಮಾಡ್ತಾ ಇದ್ದೀನಿ. ಓಕೆ, ನಂತರ ಈ ರೀತಿ ಒಂದು ಪೇಜ್ ಓಪನ್ ಆಗುತ್ತೆ. ಸೊ ಇಲ್ಲಿ ನೀವು ನಿಮ್ಮ ವಾಸದ ಮನೆಯ ಲೊಕೇಶನ್ನ ಸೆಟ್ ಮಾಡಬೇಕಾಗುತ್ತೆ. ಸೊ ಅದಕ್ಕೆ ಮುಂಚೆ ಸ್ಟೇಟು, ಡಿಸ್ಟಿಕ್ಕು ಮತ್ತೆ ನಿಮ್ಮ ಏರಿಯಾ ಪಿನ್ ಕೋಡ್ ನಂಬರ್ನ ಎಂಟ್ರಿ ಮಾಡಬೇಕಾಗತ್ತೆ. ಓಕೆ, ನಂತರ ಗ್ರಾಮದ ಹೆಸರನ್ನ ನೀವು ಇಲ್ಲಿ ಎಂಟ್ರಿ ಮಾಡಬೇಕಾಗುತ್ತೆ. ಸೊ ಗ್ರಾಮದ ಹೆಸರಿನ ಮುಂದ್ಗಡೆ ನಿಮ್ಮ ಪಿನ್ ನಂಬರ್ನು ಕೂಡ ಎಂಟ್ರಿ ಮಾಡಬೇಕು, ಅವಾಗ ಈಸಿಯಾಗಿ ಅದು ಸರ್ಚ್ ಮಾಡುತ್ತೆ. ಸೊ ವಿಲೇಜ್ ನೇಮ್ ಒಂದು ಕೊಟ್ಟರೆ ಸಾಕಾಗಲ್ಲ. ನಂತರ ಪಿನ್ ನಂಬರ್ನು ಕೂಡ ಎಂಟ್ರಿ ಮಾಡಿ ಸರ್ಚ್ ಆಪ್ಷನ್ ಮೇಲೆ ಕ್ಲಿಕ್ ಮಾಡಿದ್ರೆ ಈ ರೀತಿ ನಿಮ್ಮ ಮನೆಯ ಲೊಕೇಶನ್ ಶೋ ಆಗುತ್ತೆ. ಓಕೆ, ಏನಿಲ್ಲಿ ಮ್ಯಾಪ್ ತೋರಿಸ್ತಾ ಇದೆ. ಇಲ್ಲಿ ನೀವು ನಿಮ್ಮ ಮನೇನ ಸೆಟ್ ಮಾಡಬೇಕಾಗತ್ತೆ. ಯಾವ ಸ್ಥಳದಲ್ಲಿ ನಿಮ್ಮ ಮನೆ ಇದೆ ಆ ಜಾಗದ ಮೇಲೆ ಕ್ಲಿಕ್ ಮಾಡಿ ಅದನ್ನು ಸೆಟ್ ಮಾಡಬೇಕಾಗತ್ತೆ. ಸೊ ಇಲ್ಲಿ ಎಲ್ಲೋ ಬಾರ್ ಏನು ಕಾಣ್ತಾ ಇದೆ, ಸೊ ಅದನ್ನು ಆ ಜಾಗಕ್ಕೆ ಅದನ್ನು ಡ್ರ್ಯಾಗ್ ಮಾಡ್ಕೊಂಡು ಹೋಗ್ಬೇಕಾಗತ್ತೆ. ಓಕೆ, ಇವಾಗ ನಾನು ನಮ್ಮ ಮನೆ ಇರುವಂತಹ ಜಾಗದ ಮೇಲೆ ಮ್ಯಾಪ್ನ ಸೆಟ್ ಮಾಡ್ತಾ ಇದ್ದೀನಿ. ಓಕೆ, ಎಕ್ಸಾಕ್ಟ್ ಆಗಿ ಇದೇ ಜಾಗದಲ್ಲಿ ನಮ್ಮ ಮನೆ ಇರೋದ್ರಿಂದ ಇದನ್ನ ನಾನೀಗ ಲೊಕೇಶನ್ನ ಸೆಟ್ ಮಾಡ್ತಾ ಇದ್ದೀನಿ. ಓಕೆ, ನಂತರ ಸ್ಥಳವನ್ನು ದೃಢೀಕರಿಸಿ ಅಂತ ಕೇಳುತ್ತೆ. ಸೊ ಇಲ್ಲಿ ನಾವು ಕನ್ಫರ್ಮ್ ಇದ್ರೆ ನಾವು ಸೆಟ್ ಮಾಡಿರೋ ಜಾಗ ಸ್ಥಳವನ್ನು ದೃಢೀಕರಿಸಬಹುದು. ಓಕೆ, ನಂತರ ಉಳಿಸಿ ಮತ್ತು ಮುಂದೆ ಸಾಗಿ ಅಂತ ಕೇಳ್ತಾ ಇದೆ. ಸೇವ್ ಅಂಡ್ ನೆಕ್ಸ್ಟ್ ಅಂದ್ಬಿಟ್ಟು ಅದ್ರ ಮೇಲೆ ಕ್ಲಿಕ್ ಮಾಡಿ. ಓಕೆ, ಇಲ್ಲೊಂದು ಮೆಸೇಜ್ ಸ್ಥಳ ದೃಢೀಕರಣದ ಬಗ್ಗೆ ಕನ್ಫರ್ಮ್ ಇದೆಯಾ ಅಂತ ಮೆಸೇಜ್ ಕೇಳ್ತಾ ಇದೆ. ಹೌದು ಅಂತ ಕೊಡಿ. ಒಂದು ವೇಳೆ ಏನಾದರೂ ತಪ್ಪಿದ್ರೆ ಅದನ್ನ ಇಲ್ಲ ಅಂತ ಕೊಟ್ಟು ಮತ್ತೆ ಸರಿ ಮಾಡ್ಕೊಳ್ಳಿ. ಓಕೆ, ಇದು ಕರೆಕ್ಟ್ ಇರೋದ್ರಿಂದ ನಾನು ಹೌದು ಅಂತ ಕೊಡ್ತಾ ಇದ್ದೀನಿ. ಓಕೆ, ಇಲ್ಲಿ ಒಂದಷ್ಟು ಕ್ವಶನ್ಗಳನ್ನ ಕೇಳ್ತಾ ಹೋಗುತ್ತೆ. ಸೊ ಅದಕ್ಕೆಲ್ಲಕ್ಕೂ ನಾವು 1 by 1 ಟಿಕ್ ಮಾಡೋ ಮುಖಾಂತರ ಅದನ್ನು ನಾವು ಆನ್ಸರ್ ಮಾಡಬೇಕಾಗುತ್ತೆ. ಓಕೆ, ಜನಗಣತಿ ಮನೆಯ ನೆಲಕ್ಕೆ ಪ್ರಧಾನವಾಗಿ ಬಳಸಲಾಗಿರುವ ನಿರ್ಮಾಣ ಸಾಮಗ್ರಿ ಅಂದ್ರೆ ಸಿಮೆಂಟಿಂದ, ಅದು ಗಾರೆ ನೆಲ ಆಗಿರೋದ್ರಿಂದ ಅದನ್ನು ನಾವು ಸಿಮೆಂಟ್ ಅಂತ ಸೆಲೆಕ್ಟ್ ಮಾಡ್ಕೋತಾ ಇದ್ದೀನಿ. ಮತ್ತೆ ಗೋಡೆಗೆ ಪ್ರಧಾನವಾಗಿ ಬಳಸಿರುವ ನಿರ್ಮಾಣ ಸಾಮಗ್ರಿ, ಸೊ ಗೋಡೆ ಯಾವುದರಿಂದ ಕಟ್ಟಿದ್ದೀರಿ ಅಂತ ಕೇಳ್ತಾ ಇದೆ. ಸೊ ನಾನು ಅದನ್ನ ಸುಟ್ಟ ಇಟ್ಟಿಗೆ ಅಂತ ಸೆಲೆಕ್ಟ್ ಮಾಡ್ತಾ ಇದ್ದೀನಿ. ಓಕೆ, ಹಾಗೆ ಮೇಲ್ಛಾವಣಿ ಬಗ್ಗೆ ಕೇಳ್ತಾ ಇದೆ. ಸೊ ಅದು ನಾಡಂಚುಗಳಿದೆ, ಅದಕ್ಕೋಸ್ಕರ ನಾನು ನಾಡಂಚುಗಳ ಮೇಲೆ ಕ್ಲಿಕ್ ಮಾಡ್ತಾ ಇದ್ದೀನಿ. ಓಕೆ, ಮನೆ ಸ್ಥಿತಿ ಹೆಂಗಿದೆ ಅಂತ ಕೇಳ್ತದೆ. ಉತ್ತಮವಾಗಿದೆಯಾ, ಯೋಗ್ಯವಾಗಿದೆಯಾ ಅಂತ, ಅಥವಾ ಶೀತಲವಾಗಿದೆಯಾ ಅಂತ. ಸೊ ನಾನು ವಾಸಕ್ಕೆ ಯೋಗ್ಯವಾಗಿದೆ ಅಂತ ಕೊಡ್ತಾ ಇದ್ದೀನಿ. ಸೊ ನೀವೇನಾದ್ರೂ ಮನೆ ಶೀತಲವಾಗಿದ್ರೆ ಶೀತಲವಾಗಿದೆ ಅಂತ ಕೊಡ್ಬೋದು, ಇಲ್ಲ ಉತ್ತಮ ಅಂತ ಕೊಡ್ಬೋದು. ನೆಕ್ಸ್ಟು ಉಳಿಸಿ ಮತ್ತು ಮುಂದೆ ಸಾಗಿ ಆಪ್ಷನ್ ಮೇಲೆ ಕ್ಲಿಕ್ ಮಾಡ್ತಾ ಇದ್ದೀನಿ. ಓಕೆ, ಕುಟುಂಬದಲ್ಲಿ ಸಾಮಾನ್ಯವಾಗಿ ವಾಸಿಸುತ್ತಿರುವ ಒಟ್ಟು ವ್ಯಕ್ತಿಗಳ ಸಂಖ್ಯೆ ಕೇಳ್ತಾ ಇದೆ. ಸೊ ನಾವು 8 ಜನ ಇದ್ದೀವಿ, ಅದರಿಂದ 8 ಅಂತ ಎಂಟ್ರಿ ಮಾಡ್ತಾ ಇದ್ದೀನಿ. ಓಕೆ, ಕುಟುಂಬದ ಮುಖ್ಯಸ್ಥರ ಹೆಸರು ಆಲ್ರೆಡಿ ಅಲ್ಲೇ ಬಂದ್ಬಿಟ್ಟಿರುತ್ತೆ. ಓಕೆ, ಮತ್ತೆ ಕುಟುಂಬದ ಮುಖ್ಯಸ್ಥರ ಲಿಂಗ ಕೇಳ್ತಾ ಇದೆ. ಸೊ ನಾನು ಗಂಡು ಅಂತ ಸೆಲೆಕ್ಟ್ ಮಾಡ್ತಾ ಇದ್ದೀನಿ. ಸೊ SC/ST ಅಥವಾ ಅದರ್ ಕ್ಯಾಸ್ಟ್ ಅಂತ ಕೇಳ್ತಾ ಇದೆ, ನಾನು ಅಲ್ಲಿ ಇತರೆ ಅಂತ ಸೆಲೆಕ್ಟ್ ಮಾಡ್ತಾ ಇದ್ದೀನಿ. ಓಕೆ, ಅದು ಮನೆ ನಿಮ್ಮದು ಸ್ವಂತನಾ ಬಾಡಿಗೆನಾ ಅಂತ ಕೇಳ್ತಾ ಇದೆ, ನಾನು ಸ್ವಂತ ಅಂತ ಟೈಪ್ ಮಾಡ್ತಾ ಇದ್ದೀನಿ, ಟಿಕ್ ಮಾಡ್ತಾ ಇದ್ದೀನಿ. ಓಕೆ, ವಾಸದ ಕೊಠಡಿಗಳ ಸಂಖ್ಯೆ ಅಂತ ಕೇಳ್ತಾ ಇದೆ. ಸೊ ಅಲ್ಲಿ 2 ಕೊಠಡಿ ಇದೆ, ಅದಕ್ಕೋಸ್ಕರ ನಾನು 2 ಅಂತ ಟೈಪ್ ಮಾಡ್ತಾ ಇದ್ದೀನಿ. ಕುಟುಂಬದಲ್ಲಿ ವಾಸಿಸುತ್ತಿರುವ ವಿವಾಹಿತ ದಂಪತಿಗಳ ಸಂಖ್ಯೆ, ನಾನು ಆಲ್ರೆಡಿ 2 ಫ್ಯಾಮಿಲಿ ಇರೋದ್ರಿಂದ ನಾನು 2 ಅಂತ ಎಂಟ್ರಿ ಮಾಡ್ತಾ ಇದ್ದೀನಿ. ಓಕೆ, ನಾನು ಮತ್ತೆ ನೆಕ್ಸ್ಟ್ ಆಪ್ಷನ್ ಮೇಲೆ ಕ್ಲಿಕ್ ಮಾಡ್ತಾ ಇದ್ದೀನಿ. ಓಕೆ, ಕುಡಿಯುವ ನೀರಿನ ಪ್ರಧಾನ ಮೂಲ ಅಂತ ಕೇಳ್ತಾ ಇದೆ. ಸೊ ಅಲ್ಲಿ
ಯಾವ್ದು ಬೇಕಾದ್ರೂ ನೀವು ಸೆಲೆಕ್ಟ್ ಮಾಡ್ಕೋಬೋದು. ನಮಗೆ ಕೈ ಪಂಪು ಕೊಳಾಯಿ ಎಲ್ಲ ನಿಯರೆಸ್ಟ್ ಇರೋದ್ರಿಂದ ನಾನು ಕೈ ಪಂಪು ಅಂತಲೇ ಸೆಲೆಕ್ಟ್ ಮಾಡ್ತಾ ಇದ್ದೀನಿ. ಸೊ ಬೇಕು ಅಂದರೆ ನೀವು ಸಂಸ್ಕರಿಸಿದ ಕೊಳಾಯಿ ನೀರು ಕೂಡ ಸೆಲೆಕ್ಟ್ ಮಾಡ್ಕೋಬೋದು, ಮನೆಗೆ ಅಲ್ಲಿ ನಲ್ಲಿ ಸಂಪರ್ಕ ಇರೋದ್ರಿಂದ. ಓಕೆ, ಅದು ಆವರಣದ ಸಮೀಪನೇ ನಲ್ಲಿ ಮತ್ತು ಬೋರ್ವೆಲ್ ಇರೋದ್ರಿಂದ ನಾನು ಆವರಣದ ಸಮೀಪ ಅಂತ ಸೆಲೆಕ್ಟ್ ಮಾಡ್ತಾ ಇದ್ದೀನಿ. ಬೆಳಕಿನ ಪ್ರಧಾನ ಮೂಲ ಅಂತ ಕೇಳ್ತದೆ, ಸೊ ವಿದ್ಯುತ್ ಶಕ್ತಿ ಅಂತ ಸೆಲೆಕ್ಟ್ ಮಾಡ್ತಾ ಇದ್ದೀನಿ. ಶೌಚಾಲಯದ ಲಭ್ಯತೆ ಪ್ರತ್ಯೇಕವಾಗಿ ಕುಟುಂಬದ ಬಳಕೆಗೆ ಅಂತ ಸೆಲೆಕ್ಟ್ ಮಾಡ್ತಾ ಇದ್ದೀನಿ. ಶೌಚಾಲಯದ ಬಗೆಯಾದ ವಿಧಗಳು ಅಂತ ಕೇಳ್ತಾ ಇದೆ. ಸೊ ನಮ್ಮದು ಸಿಂಗಲ್ ಪಿಟ್ಟು, ಸೊ ಅದರಿಂದ ನಾನು ಏಕಗುಂಡಿ ಶೌಚಾಲಯದಲ್ಲಿ ಚಪ್ಪಡಿ ಸಹಿತ ಇರೋಂಥದ್ದನ್ನ ಸೆಲೆಕ್ಟ್ ಮಾಡ್ಕೋತಾ ಇದ್ದೀನಿ. ಹಾಗೆ ತ್ಯಾಜ್ಯ ನೀರನ್ನು ಹೊರಸಾಗಿಸಲು ಮಾಡಿರೋ ವ್ಯವಸ್ಥೆ, ಅದು ನೀವು ಒಳ ಚರಂಡಿ ತೆರೆದ ಚರಂಡಿ ಇದೆ, ನೀವು ಬೇಕಾದ್ರೆ ಸೆಲೆಕ್ಟ್ ಮಾಡ್ಕೋಬೋದು ನಿಮ್ಗೆ ಅನುಕೂಲ ತಕ್ಕಂತೆ. ಆವರಣದ ಒಳಗೆ ಸ್ನಾನಗೃಹದ ಲಭ್ಯತೆ, ಸ್ನಾನಗೃಹ ಅಂತ ಸೆಲೆಕ್ಟ್ ಮಾಡ್ಕೋತಾ ಇದ್ದೀನಿ. ಅಡುಗೆ ಮನೆಯಲ್ಲಿ ನಾವು LPG ಬಳಸ್ತೀವಿ, ಸೊ ಅದನ್ನು ಕೂಡ ಸೆಲೆಕ್ಟ್ ಮಾಡಿದ್ದೀನಿ. ಅಡುಗೆ ಮಾಡಲು ಬಳಸೋ ಪ್ರಮುಖ ಇಂಧನ LPG, PNG ಅಂತಿರುತ್ತೆ, ಸೊ ಅದನ್ನು ಕ್ಲಿಕ್ ಮಾಡಿ ಅದನ್ನು ಸೆಲೆಕ್ಟ್ ಮಾಡಿದ್ದೀನಿ. ಮತ್ತೆ ಉಳಿಸಿ ಮತ್ತು ಮುಂದೆ ಸಾಗಿ ಅಂತಿದೆ, ಆಪ್ಷನ್ ಮೇಲೆ ಕ್ಲಿಕ್ ಮಾಡಿ ಅದನ್ನು ನೆಕ್ಸ್ಟ್ ಸ್ಟೇಜ್ಗೆ ಫಾರ್ವರ್ಡ್ ಮಾಡ್ತಾ ಇದ್ದೀನಿ. ಓಕೆ, ಕುಟುಂಬವು ಹೊಂದಿರುವ ಸ್ವತ್ತುಗಳು ಅಂದ್ಬಿಟ್ಟು, ಸೊ ಅದರಲ್ಲಿ ರೇಡಿಯೋ ಅಥವಾ ಟ್ರಾನ್ಸ್ಮಿಟರ್ ಇದೆಯಾ ಅಂತ ಕೇಳ್ತಾ ಇದೆ. ಇಲ್ಲ, ಮೊಬೈಲ್ ಇದೆ ಅಂತ ಸೆಲೆಕ್ಟ್ ಮಾಡಿದ್ದೀನಿ. ಟೆಲಿವಿಷನ್, ಸೊ ಅದು ಇತರ ಡಿಶ್ ಜೊತೆ ಕನೆಕ್ಟ್ ಇದೆ ಅಂತ ಕೇಳಿದ್ರೆ ಅದನ್ನು ಸೆಲೆಕ್ಟ್ ಮಾಡ್ತಾ ಇದ್ದೀನಿ. ಇಂಟರ್ನೆಟ್ ಸಂಪರ್ಕ ಅಂದರೆ ಮೊಬೈಲ್ ಇದೆ, ಸೊ ಅದನ್ನು ಸೆಲೆಕ್ಟ್ ಮಾಡ್ತಾ ಇದ್ದೀನಿ. ಲ್ಯಾಪ್ಟಾಪ್ ಇಲ್ಲ ಅಂತ ಮಾಡ್ತಾ ಇದೆ. ಮತ್ತು ಟೆಲಿಫೋನ್ ಮತ್ತು ಸ್ಮಾರ್ಟ್ ಫೋನ್ ಇದೆ, ಅದು ಸೆಲೆಕ್ಟ್ ಮಾಡ್ತಾ ಇದ್ದೀನಿ. ಸ್ಕೂಟರ್ ಇದೆ, ಅದನ್ನು ಸೆಲೆಕ್ಟ್ ಮಾಡ್ತಾ ಇದ್ದೀನಿ. ಕಾರು, ಜೀಪು, ವ್ಯಾನ್ ಅಂತ ಕೇಳ್ತದೆ, ಸೊ ಅದು ಇಲ್ಲ, ಅದನ್ನು ಇಲ್ಲ ಅಂತ ಸೆಲೆಕ್ಟ್ ಮಾಡ್ತಾ ಇದ್ದೀನಿ. ಓಕೆ, ಕುಟುಂಬದಲ್ಲಿ ಆಹಾರ ಸೇವನೆಗೆ ಬಳಸೋದು ನಾವು ಅಕ್ಕಿ, ಸೊ ಅದನ್ನು ಕೂಡ ಸೆಲೆಕ್ಟ್ ಮಾಡ್ತಾ ಇದ್ದೀನಿ. ಓಕೆ, ನಂತರ ನಮ್ಮ ಮೊಬೈಲ್ ನಂಬರ್ನ ಇನ್ನೊಂದ್ಸರಿ ಟೈಪ್ ಮಾಡೋಕ್ಕೆ ಕೇಳುತ್ತೆ, ಕನ್ಫರ್ಮ್ ಮಾಡ್ಕೊಳ್ಳೋಕ್ಕೆ. ಸೊ ಮತ್ತೆ ಉಳಿಸಿ ಮತ್ತು ಮುಂದೆ ಸಾಗಿ ಅನ್ನೋ ಆಪ್ಷನ್ ಮೇಲೆ ಕ್ಲಿಕ್ ಮಾಡಿ, ಸೊ ನಾನು ಅದನ್ನು ಸೇವ್ ಮಾಡ್ತಾ ಇದ್ದೀನಿ. ಈಗ ನೆಕ್ಸ್ಟ್ ಪೇಜ್ ಫಾರ್ವರ್ಡ್ ಆಗ್ತಾ ಇದೆ. ಓಕೆ, ಈಗ ಮುನ್ನೋಟ ಅಂದ್ಬಿಟ್ಟು ನಾವು ಇಲ್ಲಿವರೆಗೂ ಏನೇನು ಸೆಲೆಕ್ಟ್ ಮಾಡಿದ್ವಿ ಅದೆಲ್ಲ ಸರಿ ಇದೆಯಾ ಅಂತ ಒನ್ ಬೈ ಒನ್ ಚೆಕ್ ಮಾಡ್ಕೋಬೇಕಾಗತ್ತೆ. ಇಲ್ಲೇ ಅಂದ್ರೆ ಅಕಸ್ಮಾತ್ ಏನಾದ್ರು ನೀವೇನಾದ್ರು ರಾಂಗ್ ಎಂಟ್ರಿ ಮಾಡಿದ್ರಿ ಅಥವಾ ಸೆಲೆಕ್ಟ್ ಮಾಡಿದ್ರಿ ಅಂದ್ರೆ ಮತ್ತೆ ಹಿಂದೆ ಹೋಗಿ ಅದನ್ನ ಮತ್ತೆ ಕರೆಕ್ಟ್ ಮಾಡಿ ಅದನ್ನ ನಾವು ಅಪ್ಡೇಟ್ ಮಾಡ್ಕೋಬಹುದಾಗಿರುತ್ತೆ. ಆಲ್ಮೋಸ್ಟ್ ಎಲ್ಲ ಸರಿ ಇದೆ. ಓಕೆ, ಎಲ್ಲ ಸರಿ ಇರೋದ್ರಿಂದ ನಾನು ದೃಢೀಕರಿಸಿ ಮತ್ತು ಸಲ್ಲಿಸಿ ಅಂತಿದೆ, ಸೊ ಅದ್ರ ಮೇಲೆ ಕ್ಲಿಕ್ ಮಾಡಿ ನನ್ನ ಏನಿಲ್ವರೆಗೆ ಎಂಟ್ರಿ ಮಾಡಿದ ಡಾಟಾನ ಸೇವ್ ಮಾಡ್ತಾ ಇದ್ದೀನಿ. ಓಕೆ, ನಂತರ ಅಂತಿಮ ಸಲ್ಲಿಕೆ ನಂತರ ಮಾಹಿತಿ ಎಡಿಟ್ ಮಾಡೋಕ್ಕಲ್ಲ, ಅದನ್ನು ಕನ್ಫರ್ಮ್ ಮಾಡ್ಕೊಳ್ತಿದ್ದೆ, ಹೌದು ಅಂತ ಕೊಡ್ತಾ ಇದ್ದೀನಿ. ಓಕೆ, ನಮ್ಗೆ ಈಗ ಈ ರೀತಿ ಯಶಸ್ವಿಯಾಗಿ ಸಲ್ಲಿಸಲಾಗಿದೆ ಅಂದ್ಬಿಟ್ಟು ಒಂದು ಕನ್ಫರ್ಮೇಷನ್ ಮೆಸೇಜ್ ಬಂದಿದೆ. ಸೊ ಇದರಲ್ಲಿ ನಮ್ಮದು SC ID ಕೂಡ ಇರುತ್ತೆ. ಇದನ್ನು ನಾವು ನಮ್ಮ ಮನೆ ಹತ್ರ ಯಾರು ಇವರು ಜನಗಣತಿಯವರು ಬರ್ತಾರಲ್ಲ, ಅವ್ರು ಬಂದಾಗ ಅವ್ರಿಗೆ ಇದನ್ನು ತೋರಿಸ್ಬೇಕಾಗುತ್ತೆ. ಸೊ ಅದಕ್ಕೋಸ್ಕರ ಇದನ್ನು ಒಂದು ಪ್ರಿಂಟ್ಔಟ್ ಆಗಿ ಇಟ್ಕೋತಾ ಇದ್ದೀನಿ. ಥ್ಯಾಂಕ್ ಯು ಫಾರ್ ವಾಚಿಂಗ್.